ರಾಮನಗರ ಜಿಲ್ಲೆ ಅಂತ ನನಗೆ ಬರೋದು, ನಾನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅನ್ನೋದು ಯಾವುದೇ ಕಾರಣಕ್ಕೂ ನನ್ನ ಬಾಯಿ ಬರಲ್ಲ. ಇದು ರಾಮನಗರ ಜಿಲ್ಲೆನೇ ಇದೆ. ರಾಮನಗರ ಜಿಲ್ಲೆಯ ನಮ್ಮ ಬಿಡದಿ ಹೋಗ್ಲಿ, ಈ ಬಿಡದಿ ಹೋಗ್ಲಿ ನನಗೆ ಬಹುಶಃ ಯಾವ ಜನ್ಮದಲ್ಲಿ ಈ ಒಂದು ನೆಲದಲ್ಲಿ ಹುಟ್ಟಿದ್ದ ಗೊತ್ತಿಲ್ಲ. ನಾನು ಯಾವ ಜನ್ಮದಲ್ಲಿ ನಾನು ಜನ್ಮ ತಾಳದಂಥದ್ದು ಹಾಸನ ಜಿಲ್ಲೆಯಲ್ಲಿ. ರಾಜಕೀಯವಾಗಿ ಜನ್ಮ ಕೊಟ್ಟವರು ಇಲ್ಲಿರ್ತಕ್ಕಂಥ ನನ್ನ ತಾಯಿಯರು, ಸಹೋದರಿಯರು, ಹಿರಿಯರು. ನೀವು ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟರು. ನಾನು ಮೊದಲನೇ ಬಾರಿ ಲೋಕಸಭೆಗೆ ನಿಂತಿದ್ದು ಒಂದು ಭಾಗ, ಅದಾದ್ಮೇಲೆ 2 ಬಾರಿ ಚುನಾವಣೆ ಸೋತೆ. 99 ಇಸ್ವಿವರೆಗೆ ಮೊದಲನೇ ಬಾರಿ ನಿಂತಾಗ ಸುಮಾರು 1,08,000 ಬಹುಮತದಲ್ಲಿ ಗೆಲ್ಲಿಸ್ಕೊಟ್ರಿ ಲೋಕಸಭೆಗೆ. ಅದಾದ್ಮೇಲೆ 3 ಚುನಾವಣೆ ಸೋತಿದ್ದೆ. ಕೊನೆಗೆ ರಾಮನಗರದ ಒಂದು ಮದುವೆ ಹೋಗಿದ್ದಾಗ ಒಂದು ಅಜ್ಜಿ ನನ್ನ ಗದ್ದ ಸರ್ವೆ, ತಲೆ ಸರ್ವೆ, ಯಾಕಪ್ಪ ಬೇರೆ ಕಡೆ ಹೋಗ್ತೀಯ, ಈ ರಾಮನಗರ ಇದು ನಿನ್ ಮನೆ, ಇದು ಈ ಕ್ಷೇತ್ರ ಬಿಟ್ಟು ಬೇರೆ ಕಡೆ ಹೋಗ್ಬೇಡಪ್ಪ ಅಂತಕ್ಕಂಥದ್ದನ್ನ ಒಂದು ಅಜ್ಜಿ ಹೇಳಿದಂಥದ್ದು. ಆ ಅಜ್ಜಿ ಮೊಮ್ಮಗ ಎಲ್ಲ ಮಾಡ್ಕೊಂಡು ನನ್ ಟೊಬ್ಯಾಕು ಹೋಗಾಯ್ತು. ಅದು ನೋಡಾಯ್ತು. ಇವತ್ತು ಒಂದು ರೀತಿಯ ನನಗೆ ಅಗ್ನಿ ಪರೀಕ್ಷೆ. ನನ್ನನ್ನ ಇವತ್ತು ಒಂದು ಅಪರಾಧಿ ಸ್ಥಾನದಲ್ಲಿ ಈಗಿನ ಸರ್ಕಾರ ನಿಲ್ಲಿಸಿದೆ. ಈ ಒಂದು ಬಿಡದಿಯ ಟೌನ್ಶಿಪ್ ಕುಮಾರಸ್ವಾಮಿಯ ಕನಸಿನ ಕೂಸು ಅಂತ ಹೇಳಿ, ನಾನು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚೆ, ಶಾಸಕನಾಗೋದಕ್ಕಿಂತ ಮುಂಚೆ ಈ ಭಾಗದಲ್ಲಿ ಹಲವಾರು ಬಾರಿ ಪ್ರವಾಸ ಮಾಡಿದ್ದೇನೆ. ನಮ್ಮ ರಾಮಯ್ಯನವರು ಇಲ್ಲ ಇವತ್ತು, ಅವರು ಒಬ್ಬ ನೇರವಾಗಿ ರಾಜಕಾರಣಿ ಇದೆ, ದಿವಂಗತ ರಾಮಯ್ಯನವರು. ಒಂದೊಬ್ಬರು ಸಹ ಹಲವಾರು ಸುತ್ತಿನಲ್ಲಿ ನನ್ನ ಜೊತೆಯಲ್ಲಿ ಸ್ವಲ್ಪ ದಿವಸ ಜೊತೆಲಿದ್ದಂಥವ್ರು. ಈ ಹಲವಾರು ಜನ ಹಿರಿಕರು ನನ್ನನ್ನ ಬೆಳೆಸ್ತಕ್ಕಂಥದ್ರಲ್ಲಿ ಏನ್ ಪಾತ್ರ ವಹಿಸಿದ್ದಾರೆ. ನಾನು 2004ರಲ್ಲಿ ಚುನಾವಣೆ ನಿಂತಾಗ ಏನೋ ಗೊತ್ತಿಲ್ಲ, ಹೋದ ಕಡೆ ಇಲ್ಲ ಮುಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಂತಕ್ಕಂಥದ್ದನ್ನ ಕೂಗು ನಾನು ಕೇಳ್ತಾ ಇದ್ದೆ. ನಮ್ಮ ಕೂಟ್ಕಲ್ ಹೋಬಳಿಯ ಜಾಲಮಂಗಲ, ಆ ಜಾಲಮಂಗಲದ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಚುನಾವಣೆ ಸಂದರ್ಭದಲ್ಲಿ ಮತ ಕೇಳಲಿಕ್ಕೆ ನಾನು ಹಳ್ಳಿ ಮೇಲೆ ಬಂದೆ. ಆ ಜಾಲಮಂಗಲದಲ್ಲೂ ಜನ ಕೂಗಿದ್ರು. ಆ ಜಾಲಮಂಗಲದ ತಂದೆ ತಾಯಿದ್ರು, ಯುವಕರು, ಮುಂದಿನ ಮುಖ್ಯಮಂತ್ರಿ ರಾಜ್ಯದಲ್ಲಿ ಅಂತೇಳಿ, ಕರ್ನಾಟಕದ ಮುಖ್ಯಮಂತ್ರಿ ಅಂತ ಹೇಳಿ. ನಾನು ದೇವಸ್ಥಾನದ ಆ ಒಂದು ಆವರಣದಲ್ಲಿ ನಿಂತ್ಕೊಂಡು ಕೈ ಮುಗಿತೀನಿ ನಿಮ್ಮೆಲ್ಲರಿಗೆ. ನಾನೇನೋ ಅಧಿಕಾರ ಪಡಿಬೇಕು ಅಂತ ಹೇಳಿ ಚುನಾವಣೆಗೆ ನಿಂತಿಲ್ಲ. ಮುಖ್ಯಮಂತ್ರಿ ಅಂತಕ್ಕಂಥ ಪದ ಬಳಕೆ ಮಾಡಬೇಡಿ. ನನಗೆ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಹೆಚ್ಚಾಗಿ ಈ ತಾಲೂಕಿನ ಜನ ಯಾವತ್ತೂ ಒಂದು ಕಣ್ಣಲ್ಲಿ ನೀರಾಗ್ತೆ, ಸಂತೋಷದಿಂದ ಬದುಕನ್ನ ಪ್ರತಿ ಕುಟುಂಬ ಕಾಣುತ್ತೆ. ಅಲ್ಲಿವರೆಗೆ ನನಗೆ ಯಾವುದೇ ಅಧಿಕಾರ ಬೇಡ ಅಂತಕ್ಕಂಥ ಮಾತು 2004ರ ಚುನಾವಣೆಯಲ್ಲಿ ಜಾಲಮಂಗಲದ ಲಕ್ಷ್ಮೀನಾರಾಯಣ ದೇವಸ್ಥಾನದ ಮುಂಭಾಗದಿಂದ ಭಾಷಣ ಮಾಡಿದೆ. ಬಹುಶಃ ನನಗೆ ಶಾಪ ಆಗಿದೆ. ಯಾಕೆ ಅಂದ್ರೆ ಆ ದೇವರ ಸನ್ನಿಧಾನದಲ್ಲಿ ನಾನು ಹೇಳೋದಲ್ಲ, ನಾನು ಯಾವ ಅಧಿಕಾರ ಅಪೇಕ್ಷೆ ಪಡಲ್ಲ. ನನಗೆ ಬೇಕಾಗಿರೋದು ರಾಮನಗರ ತಾಲೂಕಿನ ಪ್ರತಿ ಕುಟುಂಬಗಳು ನೆಮ್ಮದಿಯ ಬದುಕನ್ನ ಕಾಣಬೇಕು. ಅಲ್ಲಿವರೆಗೆ ನನಗೆ ಯಾವ ಅಧಿಕಾರ ಬೇಡ ಅಂತಕ್ಕಂಥ ಮಾತುಗಳು. ಸರ್ಕಾರ ರಚನೆ ಆಯಿತು ಕಾಂಗ್ರೆಸ್ ಮತ್ತು JDS ಪಕ್ಷಗಳು. ಆದರೆ ಅಲ್ಲಿ ನಡೆದಂತ ಕೆಲವು ಘಟನೆಗಳಿಂದ ಬಿಜೆಪಿ ಮತ್ತು JDS ನ ಸರ್ಕಾರ ರಚನೆ ಮಾಡಬೇಕಾಯಿತು. ಆ ಸರ್ಕಾರ ರಚನೆ ಮಾಡಬೇಕಾದ್ರೂ
ದಿವಂಗತ MP ಪ್ರಕಾಶ್ ಅವರು ಇವತ್ತು ಬದುಕಿಲ್ಲ. ಅವತ್ತೇನು ನಮ್ಮ ಶಾಸಕರುಗಳು ಅಣ್ಣ ಇನ್ನೂ 20 ತಿಂಗಳಾಗಿಲ್ಲ ನಾವು ಚುನಾವಣೆ ಎದುರಿಸಿ ಚುನಾವಣೆಗೆ ಮಾಡಿರ್ತಕ್ಕಂಥ ಸಾಲ ತೀರಿಸ್ಕೊಳಕ್ಕಾಗಿಲ್ಲ ನಾವು. ಮತ್ತೆ ದೊಡ್ಡವರು ಚುನಾವಣೆಗೆ ಹೋಗ್ಬೇಕು ಅಂದ್ರೆ ಎಲ್ಲಿಂದ ಹೋಗೋದು, ಚುನಾವಣೆ ನಡೆಸೋದು ಹೇಗೆ? ಈ ಮಾತನ್ನು ನನ್ನ ಮುಂದೆ ತಂದರು. ಬಿಜೆಪಿ ಪಕ್ಷದಲ್ಲಿ ಇದ್ದಂಥವರು ಸಹ ಅಯ್ಯೋ ಈ ಚುನಾವಣೆಗೆ ಹೋದ್ರೆ ನಮ್ಗೆ ಎಲ್ರಿಗೂ ಸಮಸ್ಯೆ ಆಗ್ತದೆ, ತಾತ್ಕಾಲಿಕವಾಗಿ ಒಂದು ಸರ್ಕಾರ ಮಾಡಿಸಿ ನಾವೆಲ್ಲ ಜನತಾ ಪರಿವಾರದವರು ಮುಂದೆ ನಿಮ್ ಜೊತೆಗೆ ಬಂದು ಸೇರ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ರು. ನಾನು MP ಪ್ರಕಾಶ್ ಅವರಿಗೆ ನೀವು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದಕ್ಕೆ ತೀರ್ಮಾನ ತಗೊಳ್ಳಿ, ನನಗೇನು ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಆಸೆನೂ ಇಟ್ಟಿಲ್ಲ, ನನ್ನ ಪಕ್ಷ ಬೆಳೆಸಬೇಕು, ದಯವಿಟ್ಟು ಆ ಸ್ಥಾನ ಸ್ವೀಕಾರ ಮಾಡಿ ಎಂದೆ. ಆಗ MP ಪ್ರಕಾಶ್ ಅವರು ಹೇಳಿದ್ರು, ನೋಡಿ ಈಗ MLAಗಳು ಎಲ್ಲ ನಿಮ್ಮ ಪರವಾಗಿದ್ದಾರೆ, ನಾವು ದೇವೇಗೌಡರ ಜೊತೆನಲ್ಲಿ ಇರ್ತೀವಿ, ದಯವಿಟ್ಟು ನನ್ನ ಮೇಲೆ ಒತ್ತಡ ಹಾಕಬೇಡಿ ಅಂತ ಹೇಳಿದಂಥದ್ದು. ಬಹುಶಃ ಅವರ ಭಕ್ತಿ ಇನ್ನೂ ಬದುಕಿದ್ದಾರೆ, ಅವ್ರ ಮನೆಯಲ್ಲಿ ನಡೆದಂಥ ಘಟನೆ. ನಮ್ಮ ಶಾಸಕರುಗಳ ಒತ್ತಡ, ಬಿಜೆಪಿ ನಾಯಕರ ಒತ್ತಡ, ಅಂತಿಮವಾಗಿ ನಾನಾಗ ಮುಖ್ಯಮಂತ್ರಿ ಆದ. ಅದಕ್ಕೆ ಕಾರಣ ಈ ತಾಲೂಕಿನ ಜನತೆ ನನ್ನ ದೇವರ ಸಮಾನ ಅಂತಕ್ಕಂಥದ್ದು ಇವತ್ತು ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೇನೆ. ಯಾಕೆ ನಾನು ಸಂಪೂರ್ಣವಾಗಿ 5 ಅವಧಿಯ ಸರ್ಕಾರಗಳನ್ನು ನಡೆಸಲಿಕ್ಕೆ ಆಗಲಿಲ್ಲ. ಆ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಮುಂದೆ ಹೇಳಿದ್ದಲ್ಲ, ಆ ದೇವರು ನನಗೆ ಸಂಪೂರ್ಣವಾದಂತ ಆಶೀರ್ವಾದ ಕೊಟ್ಟಿರಲಿಲ್ಲ. ಬಹುಶಃ ನಮ್ಮ ಸುಭಾಷ್ ಶಾಸ್ತ್ರಿ ಅವರು, ನಮ್ಮ ಅಡ್ವೊಕೇಟ್ ಸಾಹೇಬರು ಪಾಪ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು, ಅಲ್ಲಿ ಅವತ್ತು ಅವರು ಸಹ ನನ್ನ ಜೊತೆಲಿ ಇದ್ದಂಥದ್ದನ್ನು ಸ್ಮರಿಸ್ಕೊತೀನಿ. ಬಹಳ ಜನ ಇದ್ರೆ ಅವತ್ತು ಆ ಜಯಮಂಗಲದಲ್ಲಿ ಇದ್ದಂಥವ್ರು. ಯಾಕಿದನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ನಾನು ಮುಖ್ಯಮಂತ್ರಿ ಆದ್ಮೇಲೆ ಬೆಂಗಳೂರು ನಗರದ ಸಮಸ್ಯೆಗಳೇನಿತ್ತು, ನನಗೆ ಅಧಿಕಾರಿಗಳು ಯಾವ ರೀತಿ ಅಧಿಕಾರ ನಡೆಸಬೇಕು ಅಂತ ಹೇಳ್ಕೊಟ್ಟವರಲ್ಲ. ನಾನು ಕಲ್ತಿದ್ದು ಅಧಿಕಾರ ಇದ್ದೇನೆ, ಮೊದಲನೇ ಬಾರಿ MLA, ಮೊದಲನೇ ಬಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಆಡಳಿತ ನಡೆಸಬೇಕಲ್ಲ. ನಾನು ಗ್ರಾಮ ವಾಸ್ತವ್ಯ, ಜನತಾ ದರ್ಶನದ ಮುಖಾಂತರ ಈ ಹಳ್ಳಿಯಿಂದ ಬರ್ತಕ್ಕಂಥ ಬಡವರ ಕಷ್ಟಗಳನ್ನ ನೋಡ್ತಾ ಇದ್ದೆ. ಅಂತ ಬಡವರಿಂದ ನಾನು ಅಧಿಕಾರ ಹೆಂಗ್ ನಡೆಸಬೇಕು ಅಂತ ಕಲ್ತ್ಕೊಂಡವನು. ಬೆಂಗಳೂರು ನಗರದ ಅಭಿವೃದ್ಧಿಗೆ ಹಲವಾರು ರೀತಿಯ ತೀರ್ಮಾನ ತೆಗೆದುಕೊಂಡೆ, ಆದ್ರೆ ನಾನು ಪ್ರಚಾರ ತಗೊಳ್ಳಿಲ್ಲ. ಈಗ ಪುಟಗಟ್ಟಲೆ ಕೊಡ್ತಾ ಇರಲ್ಲ ಪ್ರಚಾರ, 4 ಪೇಜು 5 ಪೇಜು ಕೊಡ್ತಾ ಇರಲ್ಲ. ಆ ರೀತಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.